ಸೋಲಾರ್ ಕಾರ್ನ ಬಹು ಮುಖ್ಯವಾದಂತಹ ಒಂದು ಕಾರ್ಯ ಏನು ಅಂತಂದ್ರೆ ಆ ಒಂದು ಕಾರ್ನ ಸ್ಪೀಡ್ ಅನ್ನ ಅಳತೆ ಮಾಡುವಂಥದ್ದು, ಸ್ಪೀಡ್ ಮೆಜರ್ ಮಾಡುವಂಥದ್ದು. ಹೇಗೆ ನೀವೆಲ್ಲರೂ ಕೂಡ ಕಾರ್ಗಳನ್ನ ತಯಾರು ಮಾಡಿರ್ತೀರ, ಆ ಕಾರ್ ಎಷ್ಟು ಸ್ಪೀಡ್ ಹೋಗ್ತದೆ ಅದನ್ನ ಹೇಗೆ ಕಂಡುಹಿಡಿಯೋದು? ಫಸ್ಟ್ ನಾವು ಮುಖ್ಯವಾಗಿ ಒಂದು ಸೂತ್ರವನ್ನ ಬಳಸಬೇಕು. ಸ್ಪೀಡ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಇದೆ. ಅಂದ್ರೆ ದೂರವನ್ನ ಆ ಒಂದು ಕಾರು ಚಲಿಸಿದಂತಹ ಒಂದು ದೂರವನ್ನ ಅದರ ಕಾಲದಿಂದ, ಅಂದ್ರೆ ಅಷ್ಟು ದೂರವನ್ನ ಚಲಿಸಲು ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ ಅದರಿಂದ ದೂರವನ್ನ ಕಾಲದಿಂದ ಭಾಗಿಸಿದಾಗ ನಮ್ಗೆ ಆ ಕಾರ್ನ ಸ್ಪೀಡ್ ಸಿಗುತ್ತೆ. ಹಾಗಾಗಿ ಇವಾಗ ನಿಮ್ಗೆ ಒಂದು ಮಾದರಿಯಾಗಿ ಒಂದು ಕಾರನ್ನ ಓಡಿಸಿ ಅದರ ಸ್ಪೀಡ್ ಅನ್ನ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಸೋಲಾರ್ ಕಾರ್ ನಾವೊಂದು ಟ್ರ್ಯಾಕ್ ಹತ್ರ ಇದನ್ನ ನಿಲ್ಲಿಸಿದ್ದೇನೆ. ಈ ಟ್ರ್ಯಾಕ್ ನ ಮೂಲಕವಾಗಿ ಈ ಕಾರು ಚಲಿಸುವಂಗೆ ಮಾಡಬೇಕು. ಜೊತೆಗೆ ಈ ಕಾರು ಎಷ್ಟು ದೂರದವರೆಗೆ ನೇರವಾಗಿ ಚಲಿಸ್ತದೆ ಅದನ್ನ ಗುರ್ತು ಮಾಡ್ಕೋಬೇಕು. ಮತ್ತೆ ಆ ಕಾರು ಅಷ್ಟು ದೂರ ಚಲಿಸೋದಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ ಅದು ಕೂಡ ನಾವು ದಾಖಲು ಮಾಡ್ಕೋಬೇಕಾಗ್ತದೆ. ಈಗ ನಾವು ಕಾರನ್ನ ಪ್ರಾರಂಭ ಮಾಡ್ತೇನೆ. ನೋಡಿ, ಕಾರು ಇಲ್ಲಿ ತನಕ ಏನಾಗಿದೆ, ಸ್ಟ್ರೈಟ್ ಆಗಿ ಬಂದಿದೆ. ಸೊ ಇದು ಮುಖ್ಯವಾಗಿ ನೀವು ದಾಖಲು ಮಾಡ್ಕೋಬೇಕು. ಕಾರು ಎಲ್ಲಿ ತನಕ ನೇರವಾಗಿ ಚಲಿಸಿದೆ ಆ ದೂರವನ್ನ ಅಳತೆ ಮಾಡ್ಕೋಬೇಕು. ಈಗ ನಾನು ಪ್ರಾರಂಭದ ಒಂದು ಟ್ರ್ಯಾಕ್ ನಿಂದ ಈ ತುದಿಯವರೆಗೆ ಕಾರು ನೇರವಾಗಿ ಚಲಿಸಿದೆ, ಎಷ್ಟು ದೂರ ಚಲಿಸಿದೆ ಅನ್ನೋದನ್ನ ನಾನು ಇಲ್ಲಿ ಮೀಟರ್ ನಲ್ಲಿ ಅಳತೆ ಮಾಡ್ತೇನೆ. ಇಲ್ಲಿ ತನಕ 1.5 ಮೀಟರ್ ಇದೆ. ಹಾಗೆ ಇಲ್ಲಿ ತನಕ 1.5 ಮೀಟರ್, ಒಟ್ಟು 3 ಮೀಟರ್ ಆಗಿದೆ. ಇಲ್ಲಿಗೆ 43 ಸೆಂಟಿಮೀಟರ್ ಇದೆ. ಅಂದ್ರೆ ಸರಿ ಸುಮಾರು ನಮಗೆ 3.5 ಮೀಟರ್ ಇದರ ಒಂದು ದೂರ ಬರ್ಕೋಬೇಕು. ನೋಡಿ, ಇದರ ಒಂದು ದೂರವನ್ನ ಚಲಿಸೋದಕ್ಕೆ ತೆಗೆದುಕೊಂಡಿರುವಂತಹ ಸಮಯ 5.663 ಸೆಕೆಂಡ್ ಇದಕ್ಕೆ ಸಮಯವನ್ನ ತೆಗೆದುಕೊಂಡಿದೆ. ನಮ್ಗೆ ಇವಾಗ ಒಟ್ಟು ಆ ಒಂದು ಕಾರು ಚಲಿಸಿದ ದೂರ ಮತ್ತು ಅದು ತೆಗೆದುಕೊಂಡ ಕಾಲ ಎರಡೂ ಕೂಡ ನಮಗೆ ದೊರಕಿದೆ. ಈ ದೂರವನ್ನ ಕಾಲದಿಂದ ಭಾಗಿಸಿ ನಾವು ಈ ಕಾರಿನ ಸ್ಪೀಡ್ ಅನ್ನ ಕಂಡುಹಿಡಿಯಬಹುದು. ಮಕ್ಕಳೀಗ ಒಂದು ಕಾರಿನ ಒಂದು ಸ್ಪೀಡ್ ಅನ್ನ ಕಂಡುಹಿಡಿದಿದ್ದೀವಿ. ಅದೇ ತರ ಇನ್ನೊಂದು ಕಾರ್ ಇದೆ, ಇದರ ಒಂದು ಸ್ಪೀಡ್ ಹೇಗಿದೆ ಅನ್ನೋದನ್ನ ಈಗ ನಾವು ಕಂಡುಹಿಡಿಯೋಣ. ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಇದರ ಒಂದು ಸ್ಪೀಡ್ ಅನ್ನ ಕಂಡುಹಿಡಿಯಬೇಕು. ಈಗ ನೋಡಿ, ಟ್ರ್ಯಾಕ್ ನ ಒಂದು ಪ್ರಾರಂಭಿಕ ಗೆರೆಯಲ್ಲಿ ಇದನ್ನ ಕಾರನ್ನ ನಿಲ್ಲಿಸಿದ್ದೇನೆ. ಇವಾಗ ಕಾರನ್ನ ಪ್ರಾರಂಭ ಮಾಡ್ತೇನೆ. ಪ್ರಾರಂಭ ಮಾಡಿದಾಗ ಎಷ್ಟು ದೂರ ಇದು ನೇರವಾಗಿ ಚಲಿಸ್ತದೆ ಆ ದೂರವನ್ನ ಅಳತೆ ಮಾಡಬೇಕು. ಹಾಗೆ ಅದರ
ಸಮಯ, ಅಷ್ಟು ದೂರ ಚಲಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತು, ಇದನ್ನ ಸೆಕೆಂಡ್ಗಳಲ್ಲಿ ನಾವು ನಮೂದಿಸಬೇಕು. ಈಗ ಪ್ರಾರಂಭ ಮಾಡ್ತೇನೆ. ಇಲ್ಲಿ ಇವಾಗ ಎರಡನೇ ಕಾರನ್ನು ನಾನು ಚಲಿಸಿದೆ. ಆ ಕಾರು ಪ್ರಾರಂಭ ಬಿಂದುವಿನಿಂದ ಇಲ್ಲಿವರೆಗೆ ನೇರವಾಗಿ ಚಲಿಸಿದೆ. ಅಂದ್ರೆ ಆ ತುದಿಯಿಂದ ಈ ತುದಿ ಇಲ್ಲಿವರೆಗೆ, ಅಂದ್ರೆ ಇದು ಈ ಒಂದು ಕಾರು ನೇರವಾಗಿ ಚಲಿಸಿರುವಂತ ಅಂತರ. ಇದು ಈ ಅಂತರವನ್ನು ನಾನು ಅಳತೆ ಮಾಡಿ ಇಲ್ಲಿವರೆಗೆ 2.2 ಮೀಟರ್ ಇದೆ. 2.2 ಮೀಟರ್ಸ್ ಇಲ್ಲಿ ಒಂದು ಅಂತರ ಬಂದಿದೆ. ಅಂದ್ರೆ ಇದು ನೇರವಾಗಿ ಚಲಿಸಿರುವಂತಹ ಕಾರಿನ ದೂರ. ಈಗ ಈ ದೂರವನ್ನ ಚಲಿಸೋದಕ್ಕೆ ಅದು ಎಷ್ಟು ಕಾಲ ತೆಗೆದುಕೊಂಡಿದೆ ಅಂತ ನಾವು ಸ್ಟಾಪ್ ವಾಚ್ ಅಲ್ಲಿ ಅದನ್ನು ಕೂಡ ನಮೂದಿಸ್ಕೊಂಡಿದ್ದೀವಿ. 1.431 ಅಂದ್ರೆ ಇದು 1.4 ಸೆಕೆಂಡ್ಗಳನ್ನ ಈ ಒಂದು 2.2 ಮೀಟರ್ ದೂರ ಚಲಿಸೋದಕ್ಕೆ ತೆಗೆದುಕೊಂಡಿರುವಂತಹ ಕಾಲ. ಈ ದೂರವನ್ನ ಈ ಕಾಲದಿಂದ ಭಾಗಿಸಿದಾಗ ನಮಗೆ ಆ ಕಾರಿನ ಸ್ಪೀಡ್ ದೊರೆಯುತ್ತದೆ, ಅಂದ್ರೆ ವೇಗ ಸಿಗುತ್ತೆ. ಮಕ್ಕಳು, ಈಗಾಗಲೇ ನಾವು 2 ತರದ ಇಂಪ್ರೂವ್ಮೆಂಟ್ಸ್ ನೋಡಿದ್ದೀವಿ. ಅಂದ್ರೆ ಕಾರಿನ ಸ್ಪೀಡನ್ನ ಇನ್ಕ್ರೀಸ್ ಮಾಡೋದಕ್ಕೆ 2 ತರ ಮಾಡಿದೆ. ಒಂದು, ಸ್ಮಾಲರ್ ವೀಲನ್ನು ಬಳಸ್ಕೊಂಡು ಕಾರನ್ನ ಚಲಿಸಿದೆ. ಹಾಗೆ ಫ್ಲಾಟ್ ವೀಲನ್ನು ಬಳಸ್ಕೊಂಡು ಕಾರನ್ನ ಚಲಿಸಿದ್ದೀನಿ. ಇವೆರಡರಲ್ಲಿ ಯಾವುದರಲ್ಲಿ ನಮಗೆ ಸ್ಪೀಡ್ ಜಾಸ್ತಿ ಆಗಿದೆ ಅನ್ನೋದನ್ನ ಈ ಒಂದು ಚಟುವಟಿಕೆಯನ್ನ ಮಾಡೋದ್ರ ಮುಖಾಂತರ ತಿಳಿದುಕೊಳ್ಳೋಣ. ಈಗ ಮೊದಲನೇದಾಗಿ ನಾನು ಫ್ಲಾಟ್ ವೀಲ್ ತಗೊಂಡು ಮಾಡಿದೆ. ಅದರ ಒಂದು ದೂರ ನೋಡಿ 3.43 ಮೀಟರ್ ಇದೆ. ತೆಗೆದುಕೊಂಡಂತಹ ಕಾಲ 5.6 ಸೆಕೆಂಡ್ಸ್ ಇದೆ. ಹಾಗೆ ಸ್ಮಾಲರ್ ವೀಲ್ ಮಾಡಿದಾಗ ಏನಾಗಿದೆ, ಅದರ ದೂರ 2.20 ಮೀಟರ್ ಬಂತು, ಕಾಲ ಬಂದು 1.4 ಸೆಕೆಂಡ್ ಬಂದಿದೆ. ಸೊ ಈ ಎರಡು ನೀವು ಏನು ಇಂಪ್ರೂವ್ಮೆಂಟ್ಸ್ಗೆ ಬಳಸ್ಕೊಂತಿರಲ್ಲ, ಆ ದಾಖಲೆಗಳನ್ನು ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನೀವು ದೂರ ಮತ್ತು ಕಾಲವನ್ನು ಎರಡನ್ನ ಆಧಾರವಾಗಿ ಇಟ್ಕೊಂಡು ಅದರ ಒಂದು ಸ್ಪೀಡನ್ನು ಕಂಡುಹಿಡಿಬೇಕಾಗ್ತದೆ. ಈಗ ನಾನು ಏನು ದಾಖಲೆ ಮಾಡ್ಕೊಂಡಿದ್ದೀನಿ ಅದನ್ನ ಎಕ್ಸೆಲ್ ಶೀಟಲ್ಲಿ ಹಾಕ್ತೀನಿ. ನೀವು ಕೂಡ ಪ್ರತಿನಿತ್ಯ ದಾಖಲು ಮಾಡುವಂಥದ್ದನ್ನ ಈ ಎಕ್ಸೆಲ್ ಶೀಟಲ್ಲಿ ಬಳಸ್ಕೋಬೇಕು. ಆವಾಗ ನಿಮಗೆ ಅಂತಿಮವಾಗಿ ಯಾವುದು ಬೆಸ್ಟ್ ಅಂತ ಆವಾಗ ಆ ಒಂದು ಐಡಿಯಾವನ್ನು ಬಳಸ್ಕೋಬಹುದು ನೀವು. ಈಗ ನೋಡಿ, ಇಲ್ಲಿ ದಿನಾಂಕ 8/1/2026 ಫ್ಲಾಟ್ ವೀಲನ್ನು ಮಾಡಿದ್ದೇನೆ. ಅದಕ್ಕೆ ದೂರವನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ ನಾನು. 3.43 ತೆಗೆದುಕೊಂಡಂತಹ ಒಂದು ಸಮಯ ಎಷ್ಟು ಅಂದರೆ 5.6. ಈ ದೂರವನ್ನು ಕಾಲದಿಂದ ಭಾಗಿಸ್ಬೇಕು, ಆವಾಗ ನಮಗೆ ಸ್ಪೀಡ್ ಸಿಗುತ್ತೆ. ಫ್ಲಾಟ್ ವೀಲ್ನ ದೂರ ಮತ್ತು ಕಾಲವನ್ನು ಹಾಕಿದ್ದೇನೆ. ನಮಗೆ ಸ್ಪೀಡ್ ಬೇಕಾದರೆ ಏನು ಮಾಡಬೇಕು, ಆ ದೂರವನ್ನು ಕಾಲದಿಂದ ಅಂದರೆ ಡಿಸ್ಟೆನ್ಸ್ ಬೈ ಟೈಮನ್ನು ಮಾಡಬೇಕು. ಇದಕ್ಕೆ ನೀವು ಎಕ್ಸೆಲ್ ಫಾರ್ಮುಲಾವನ್ನು ಕೂಡ ಯೂಸ್ ಮಾಡ್ಕೋಬೋದು. ಈಗ ಇಲ್ಲಿ ಸೆಲ್ 7ಅಲ್ಲಿದೆ, E7 ಈಕ್ವಲ್ಸ್ ಆಗ್ತಾ ಇದ್ದೇನೆ. E7
ಡಿವೈಡೆಡ್ ಬೈ F7 ಮಾಡಿದೆ, ಎಂಟರ್ ಕೊಟ್ಟೆ. ನೋಡಿ ಇದರ ಒಂದು ಸ್ಪೀಡ್ 0.6 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಹಾಗೆ ಸ್ಮಾಲ್ ವೀಲ್ ಮಾಡಿದಾಗ ಬಂದಿರುವಂತಹದ್ದು ದೂರ 2.20, ಕಾಲ 1.4. ಇದನ್ನು ಕೂಡ ಹಾಗೆ ನಾವು ಡಿಸ್ಟೆನ್ಸ್ ಬೈ ಟೈಮ್ ಅನ್ನು ಮಾಡಬೇಕಾಗ್ತದೆ. ಸೊ ಇದ್ರದ್ದು ಎಷ್ಟು ಬಂದಿದೆ? 1.57 ಸಮಥಿಂಗ್ ಬಂದಿದೆ. ಸೊ ಈಗ ಎರಡರಲ್ಲಿ ಯಾವುದಕ್ಕೆ ನಮಗೆ ಈ ಒಂದು ಕಾರಿನ ಸ್ಪೀಡ್ ಜಾಸ್ತಿ ಇದೆ ಅಂದಾಗ ಈ ಒಂದು ಸ್ಮಾಲರ್ ವೀಲಲ್ಲಿ ನಮಗೆ 1.5 ಬಂದಿದೆ, ಫ್ಲ್ಯಾಟ್ ವೀಲ್ ಮಾಡಿದಾಗ 0.6 ಬಂದಿದೆ. ಹಾಗಾಗಿ ಇದರಲ್ಲಿ ಬೆಸ್ಟ್ ಒನ್ ನಾವು ಸ್ಮಾಲರ್ ವೀಲ್ ಅಂತ ಹೇಳ್ಬೋದು. ಇದು ಒಂದು ಇಂಪ್ರೂವ್ಮೆಂಟ್ಸ್ ನಾವು ಮಾಡಬಹುದು. ಮಕ್ಕಳೇ, ನೀವೆಲ್ಲ ಸೋಲಾರ್ ಕಾರನ್ನ ತಯಾರು ಮಾಡಿದ್ದೀರಾ. ಎಲ್ಲರೂ ಕೂಡ ಕಾರನ್ನ ಜೋಡಣೆಯನ್ನು ಮಾಡಿರ್ತೀರ, ಓಡ್ತಾ ಇರುತ್ತೆ ಚೆನ್ನಾಗಿ. ಆದರೆ ಇದರ ಬಹುಮುಖ್ಯವಾದಂತಹ ಭಾಗ ಯಾವುದು ಅಂತಂದರೆ ನೀವು ಹೇಗೆ ಜೋಡಿಸಿದ್ದೀರಾ ಮತ್ತು ಆ ಕಾರು ಎಷ್ಟು ದೂರ ನೇರವಾಗಿ ಹೋಗ್ತದೆ. ನಾವು ಕಾರನ್ನು ಬಿಟ್ಟಾಗ ಅದೇನಾಗ್ತದೆ, ಒಂದು 2 ಅಡಿ 3 ಅಡಿ ನೇರವಾಗಿ ಹೋಗುತ್ತೆ ಮತ್ತು ಅದು ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಬಿಡ್ತದೆ. ಸೊ ನಮ್ಮ ಗುರಿ ಉದ್ದೇಶ ಏನು ಅಂತಂದರೆ, ಒಂದು ಕಾಂಪಿಟೇಷನ್ ಮಾಡಬೇಕಾದ್ರೆ ಆ ಸೋಲಾರ್ ಕಾರು ಎಷ್ಟು ದೂರ ನೇರವಾಗಿ, ಅಂದರೆ ಪ್ರಾರಂಭಿಕ ಸ್ಥಳದಿಂದ ಅಂತಿಮ ಸ್ಥಳಕ್ಕೆ ನೇರವಾಗಿ ಹೋಗಿ ಆ ಕಾರ್ ಏನಾಗಬೇಕಾಗ್ತದೆ, ತಲುಪಬೇಕು. ಹಾಗೆ ತಲುಪಬೇಕಾದ್ರೆ ನೀವು ಸಾಕಷ್ಟು ಸೋಲಾರ್ ಕಾರಲ್ಲಿ ಸುಧಾರಣೆಗಳನ್ನು, ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕು. ಆ ಸುಧಾರಣೆಗಳು ನೀವು ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಕಾರು ನೇರವಾಗಿ ಚಲಿಸ್ತದೆ. ಅದಕ್ಕೆ ಹೇಗೆ ನೇರವಾಗಿ ಚಲಿಸ್ತಾ ಇದೆ, ಎಷ್ಟು ದೂರ ಚಲಿಸ್ತಾ ಇದೆ, ಅದರ ಸ್ಪೀಡ್ ಎಷ್ಟು ಅನ್ನೋದನ್ನು ನೀವು ಆ ದೂರ ಕಾಲವನ್ನು ಉಪಯೋಗಿಸ್ಕೊಂಡು ಮಾಡೋದು ನಿಮ್ಗೆ ಗೊತ್ತಾಗಿದೆ. ಈಗ ಇಲ್ಲಿ ಸುಧಾರಣೆಗಳು ಏನೇನು ಮಾಡಬಹುದು? ಮೊದಲನೇದಾಗಿ ಒಂದು ಸುಧಾರಣೆಯನ್ನು ನಾನು ಈಗಾಗಲೇ ಹೇಳಿದ್ದೆ. ಮೊದಲನೇ ಸುಧಾರಣೆ ಏನು ಅಂತಂದರೆ, ಒಂದು ಸಣ್ಣ ಚಕ್ರ ಮತ್ತೊಂದು ದಪ್ಪದಾದಂತಹ ಚಕ್ರದ ಹೋಲಿಕೆಯನ್ನು ಮಾಡಬೇಕು. ಅಂದರೆ ಇದರಲ್ಲಿ ಏನು ಕಲಿಬೋದು ಈ ಒಂದು ಸುಧಾರಣೆಯಲ್ಲಿ ಅಂತಂದರೆ, ಮುಖ್ಯವಾಗಿ ಘರ್ಷಣೆಯ ಮೇಲೆ. ಈಗ ನೋಡಿ, ಈ ಒಂದು ಚಕ್ರದ ಚಲನೆಯನ್ನು ನೋಡೋದಾದ್ರೆ
ತೆಳುವಾದಂತಹ ಒಂದು ರಬ್ಬರ್ ಇದೆ. ಮತ್ತು ಈ ಚಕ್ರ ಏನಾಗಿದೆ, ಅದರ ಒಂದು ಮೇಲ್ಮೈ ತುಂಬ ನೈಸ್ ಇದೆ ನೋಡಿ. ಹಾಗೆ ಈ ಒಂದು ಚಕ್ರವನ್ನು ನೋಡೋದಾದರೆ ಇದರ ಒಂದು ಮೇಲ್ಭಾಗವನ್ನು ನೋಡಿದ್ರೆ ಇದು ಫ್ಲ್ಯಾಟ್ ಆಗಿದೆ, ಅಗಲ ಇದೆ, ಮತ್ತು ಇದರಲ್ಲಿ ನಾವು ರಫ್ ಸ್ಪೇಸನ್ನು ನೋಡಬಹುದು. ಸೊ ಈಗ ಎರಡೂ ಚಕ್ರಗಳ ಹೋಲಿಕೆಯನ್ನು ಮಾಡಿದಾಗ ಇದರಲ್ಲಿ ಘರ್ಷಣೆ ಕಡಿಮೆ ಇದೆ. ಇದರ ಮೇಲ್ಮೈ ಆಧಾರಿತವಾಗಿ ಇದರ ಘರ್ಷಣೆ ಕಡಿಮೆ ಇದೆ. ಇದರ ಮೇಲ್ಮೈಯನ್ನು ನೋಡಿದಾಗ ಇದರ ಘರ್ಷಣೆ ಹೆಚ್ಚಿದೆ. ಹಾಗಾಗಿ ಇದು ಸುಲಭವಾಗಿ ಒಂದು ಸಮತಟ್ಟಾದಂತಹ ಜಾಗದಲ್ಲಿ ಏನಾಗ್ತದೆ, ಸ್ಪೀಡಾಗಿ ಓಡ್ತದೆ. ಆದರೆ ಇದರ ಸ್ಪೀಡು ಕಡಿಮೆ. ಆದರೆ ಇದು ಫ್ಲ್ಯಾಟ್ ಆಗಿರೋದ್ರಿಂದ ಇದರ ಒಂದು ಚಲನೆ ನೇರ ಚಲನೆ ಇರ್ತದೆ. ಸುಮಾರು ದೂರ ಇದು ನೇರವಾಗಿ ಚಲಿಸ್ತದೆ. ಈಗಾಗಲೇ ನಿಮಗೆ ನಾನು 2 ವಿಡಿಯೋ ಮಾಡಿದ್ದೆ. ಆ 2 ವಿಡಿಯೋದಲ್ಲಿ ನೀವು ಗಮನಿಸ್ಬೋದು. ಇದು ಒಂದು 5.5 ಮೀಟರ್ಸ್ ದೂರ ನೇರವಾಗಿ ಚಲಿಸಿದೆ. ಆದರೆ ಇದು 2 ಮೀಟರ್ಸ್ ದೂರ ನೇರವಾಗಿ ಚಲಿಸ್ತು. ಇದರ ವ್ಯತ್ಯಾಸವನ್ನು ನೋಡೋದಾದ್ರೆ ಇದರ ಘರ್ಷಣೆಯ ಅಂದರೆ ಈ ಚಕ್ರಗಳ ಮೇಲ್ಮೈ ಘರ್ಷಣೆ ಕೂಡ ನಮ್ಗೇನಾಗ್ತದೆ, ಮುಖ್ಯ ಆಗ್ತದೆ. ಇದರ ಸುಧಾರಣೆಯನ್ನು ಮಾಡಿ ನೀವು ನೋಡೋದಾದರೆ ಯಾವುದರಲ್ಲಿ ಹೆಚ್ಚು ನಾನು ಮಾಡಿದಂತಹ ಒಂದು ಚಟುವಟಿಕೆಯಲ್ಲಿ ಇದರ ಒಂದು ಸ್ಪೀಡ್ ಜಾಸ್ತಿ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ಚಕ್ರವನ್ನು ಬದಲಾಯಿಸಿ ನೋಡಬೇಕು. ಇನ್ನೂ ಒಂದು ಸುಧಾರಣೆ ಏನು ಮಾಡ್ಕೋಬೋದು ಅಂತಂದರೆ, ನೀವು ಮುಂಭಾಗದ ಚಕ್ರ ಸಣ್ಣ ಚಕ್ರವನ್ನು ಹಾಕಿ ಹಿಂಭಾಗದಲ್ಲಿ ಸ್ವಲ್ಪ ಗಾತ್ರದ ದೊಡ್ಡ ಚಕ್ರವನ್ನು ಹಾಕಿ ನೀವು ಆ ಒಂದು ಬದಲಾವಣೆಯಿಂದ ಸ್ಪೀಡ್ ಏನಾದರೂ ಹೆಚ್ಚಾಗ್ತದ ಅನ್ನೋದನ್ನು ಕೂಡ ನೀವು ಸುಧಾರಣೆ ಮಾಡಿ ನೋಡಬೇಕಾಗ್ತದೆ. ಎರಡನೇ ಸುಧಾರಣೆ, ಸೋಲಾರ್ ಕಾರ್ನ ಸ್ಪೀಡನ್ನು ಹೆಚ್ಚೋದಕ್ಕೆ ಮತ್ತೊಂದು ಸುಧಾರಣೆಯನ್ನು ಮಾಡಬಹುದು. ಇದು ಮುಖ್ಯವಾದಂತಹ ಸುಧಾರಣೆ. ಇಲ್ಲಿ ನಾವು ಸೌರ ಫಲಕವನ್ನು ಬಳಸ್ತೇವೆ. ಈ ಸೌರ ಫಲಕ ನಮ್ಮ ಈ ಒಂದು ಸೋಲಾರ್ ಕಾರ್ ಚಲಿಸೋದಕ್ಕೆ ಬಹು ಮುಖ್ಯವಾದಂತಹ ಒಂದು ಭಾಗ. ಏಕೆಂದರೆ ಸೂರ್ಯನ ಕಿರಣಗಳು ಈ ಫಲಕದ ಮೇಲೆ ಬಿದ್ದಾಗ ಈ ಒಂದು ಸೋಲಾರ್ ಕಾರ್ ಚಲಿಸ್ತದೆ ಅನ್ನೋದು ಈಗಾಗಲೇ ನಿಮಗೆ ತಿಳಿದಿದೆ. ಆದರೆ ಅದನ್ನು ಯಾವ ಒಂದು ಆ್ಯಂಗಲಲ್ಲಿ, ಕೋನದಲ್ಲಿ ನಾವು ಅದನ್ನು ಇರಿಸಿದ್ರೆ ಹೆಚ್ಚು ವೇಗವಾಗಿ ಅದು ಚಲಿಸ್ತದೆ. ಏಕೆಂದರೆ ಇದರ ಒಂದು ಕಾರಿನ ಸ್ಪೀಡನ್ನು ನಾವು ಇನ್ಕ್ರೀಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಸೂರ್ಯನಿಗೆ ಅಭಿಮುಖವಾಗಿ ಈ ಒಂದು ಸೌರ ಫಲಕವನ್ನು ಇಡಬೇಕು. ಯಾವಾಗ ನಾವು ಸೂರ್ಯನಿಗೆ ಅಭಿಮುಖವಾಗಿ ಅಂದರೆ ಸೂರ್ಯನ ಬೆಳಕಿನ ಕಿರಣಗಳಿಗೆ ಅಭಿಮುಖವಾಗಿ ಈ ಒಂದು ಸೌರ ಫಲಕ ಇದ್ದಾಗ ಇದರ ಒಂದು ಸ್ಪೀಡ್ ಹೆಚ್ಚಾಗ್ತದೆ. ಏಕೆಂದರೆ ನಾವು ಇದನ್ನ ಕೆಲವೊಂದು ಸಾರಿ ಸೂರ್ಯ ನಮಗೆ ನತ್ತಿ ಮೇಲೆ ಇರ್ತಾನೆ. ಆವಾಗ ಈ ಸೌರ ಫಲಕವನ್ನು ನಾವು ಹೀಗೆ ಇಟ್ಕೋಬೇಕು. ಇಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ನೇರವಾಗಿ ಸೌರ ಫಲಕಕ್ಕೆ ಬಿದ್ದಾಗ ಹೆಚ್ಚು ಶಾಖವನ್ನ ಈ ಒಂದು ಸೌರ ಫಲಕ ಹೀರಿ ಈ ಕಾರು ಚಲಿಸುವಂಗೆ ಮಾಡ್ತದೆ. ಅಂದ್ರೆ ಸೂರ್ಯನಿಗೆ ಅಭಿಮುಖವಾಗಿ ಇರಬೇಕು. ಆವಾಗ ಇದರ ಒಂದು ಸ್ಪೀಡ್ ಏನಾಗ್ತದೆ, ಹೆಚ್ಚಾಗಿರ್ತದೆ. ಮತ್ತೆ ಅದರ ಚಲಿಸುವಿಕೆಯನ್ನು ನೀವು ನೋಡ್ಬೋದು, ಸ್ಪೀಡ್ ಜಾಸ್ತಿ ಇರ್ತದೆ. ಹಾಗೆ ಕೆಲವೊಮ್ಮೆ ನಾವು ಈ ತರ ಮಾಡೋದಾದ್ರೆ, ಹೀಗೆ 45 ಡಿಗ್ರಿ ಕೋನದಲ್ಲಿ ಹೀಗೆ ಇರಿಸಿ ನಾವು ಕಾರನ್ನ ತಯಾರು ಮಾಡಿದೀವಿ ಅಂತಂದ್ರೆ ಆವಾಗ ನಾವು ಹೀಗೆ ಸೂರ್ಯ ನೆತ್ತಿಯ ಮೇಲೆ ಇರ್ತಾನಲ್ಲ, ಆ ಸಮಯದಲ್ಲಿ ಈ ಸೂರ್ಯನ ಬೆಳಕಿನ ಕಿರಣಗಳು ನೇರವಾಗಿ ಬೀಳ್ತವೆ. ಆದರೆ ಅದು ಏನಾಗ್ತದೆ, ಕಡಿಮೆ ಪ್ರಮಾಣದಲ್ಲಿ ಇದರ ಮೇಲೆ ಬೀಳ್ತದೆ. ಅದೇ ಸೂರ್ಯ ಹೀಗೆ ಅಭಿಮುಖವಾಗಿ ಇದ್ದಾಗ ಇದು ಹೆಚ್ಚು ಸ್ಪೀಡ್ ಇರ್ತದೆ ನೋಡಿ. ಅಂದ್ರೆ ಈ ಒಂದು ಬೆಳಕಿನ ಕಿರಣಗಳು ನೇರವಾಗಿ ಫಲಕಗಳ ಮೇಲೆ ಬೀಳ್ತದೆ ನಾವು ಇದನ್ನ ಹೀಗೆ ಇಟ್ಟಿರುವಾಗ. ಹಾಗಾಗಿ ಸೂರ್ಯ ಯಾವ ಸಮಯದಲ್ಲಿ ಇದಕ್ಕೆ ಅಭಿಮುಖವಾಗಿ ಬೀಳ್ತಾನೆ ಅದರ ಆಧಾರದ ಮೇಲೆ ಈ ಸೌರ ಫಲಕವನ್ನು ನಾವು ಇಟ್ಕೋಬೇಕಾಗ್ತದೆ. ಸೂರ್ಯ ನೆತ್ತಿ ಮೇಲಿದ್ದಾಗ
ನಾವು ಇದನ್ನ ಫ್ಲಾಟ್ ಆಗಿ ಇಟ್ಕೊಳ್ಳೋದ್ರೆ ತುಂಬಾ ಒಳ್ಳೆಯದು. ಹಾಗೆ ಸೂರ್ಯ ಹೀಗೆ ಪೂರ್ವದಲ್ಲಿ ಸೂರ್ಯನ ಕಿರಣಗಳು ನಮಗೆ ಬರ್ತಾ ಇದೆ ಅಂದಾಗ ಅದನ್ನ ನಾವು ಹೀಗೆ ಓರೆಯಾಗಿ ಇಡುವುದು ಸೂಕ್ತ. ಹಾಗಾಗಿ ಈ ಒಂದು ಸುಧಾರಣೆ ಇದನ್ನ ನೀವು ಯಾವ ಆಂಗಲ್ ಅಲ್ಲಿ ಇಡ್ತೀರಾ ಅದು ಮುಖ್ಯ ಅಂತ ಇದರಲ್ಲಿ ತಿಳಿದುಕೊಳ್ಳಬಹುದು. ಸೋಲಾರ್ ಕಾರ್ನ ಸ್ಪೀಡನ್ನು ಹೆಚ್ಚಿಸೋದಕ್ಕೆ ಸುಧಾರಣೆ 3 ಏನು ಮಾಡ್ಬೋದು? ಇಲ್ಲಿ ನೋಡಿ, ನಾವು ಈಗಾಗಲೇ ಒಂದು ಸೋಲಾರ್ ಕಾರನ್ನು ಸಿದ್ಧಗೊಳಿಸಿದ್ದೇವೆ. ಅದರ ಒಂದು ಸ್ಪೀಡನ್ನು ಚೆಕ್ ಮಾಡಿದ್ದೇವೆ. ಇದರ ಸ್ಪೀಡನ್ನು ಇನ್ನು ಹೆಚ್ಚು ಮಾಡಬೇಕು. ಅದು ಮಾಡುವಂತಹ ವಿಧಾನದಲ್ಲಿ ಮೋಟಾರ್ ಅತ್ಯಂತ ಮಹತ್ತರ ಕಾರ್ಯವನ್ನು ಮಾಡ್ತದೆ. ನಾವು ಯಾವ ಕೋನದಲ್ಲಿ ಸೂರ್ಯನ ಒಂದು ಶಾಖ ಈ ಒಂದು ಸೌರ ಫಲಕಕ್ಕೆ ಬೀಳ್ತಾ ಇದೆ ಅದು ಮುಖ್ಯವಾಗಿರ್ತದೆ ಅಂತ ಹೇಳಿದೆ. ಅದರ ಆಧಾರ ಮೇಲೆ ಶಕ್ತಿ ವರ್ಗಾವಣೆ ಆಗ್ತದೆ. ಸೌರಶಕ್ತಿ ಯಾವುದಕ್ಕೆ ವರ್ಗಾವಣೆ ಆಗ್ತದೆ? ಈ ಮೋಟಾರ್ಗೆ ವರ್ಗಾವಣೆ ಆಗ್ತದೆ. ಮೋಟಾರ್ಗೆ ವರ್ಗಾವಣೆಯಾಗಿ ಆ ಮೋಟಾರ್ನ ಒಳಭಾಗದಲ್ಲಿರುವಂತಹ ಆ ಒಂದು ರಾಡ್ ಏನಿದೆ ಅಲ್ಲಿಗೆ ನಾನು ಒಂದು ಗೇರನ್ನು ಹಾಕಿದ್ದೇನೆ. ಆ ಗೇರಲ್ಲಿ 12 ಹಲ್ಲುಗಳಿದೆ. ಅದು ತಳಭಾಗದಲ್ಲಿರುವಂತಹ ಗೇರ್ಗೆ ಏನಾಗ್ತದೆ? ಶಕ್ತಿಯನ್ನು ವರ್ಗಾವಣೆ ಮಾಡ್ತದೆ. ಅಂದರೆ ಇದು ಮೋಟಾರ್ನಿಂದ ಶಕ್ತಿ ಈ ಗೇರ್ಗೆ ವರ್ಗಾವಣೆಯಾಗಿ ಆ ಗೇರು ತಳಭಾಗದಲ್ಲಿ ಚಕ್ರಕ್ಕೆ ಅಳವಡಿಸಿರುವಂತಹ ಗೇರನ್ನು ಚಲಿಸುವ ಹಾಗೆ ಮಾಡ್ತದೆ. ಅಂದರೆ ಸೋಲಾರ್ ಕಾರ್ ಚಲಿಸಬೇಕಾದ್ರೆ ಈ ಗೇರುಗಳು ಮಹತ್ತರ ಕಾರ್ಯವನ್ನು ಮಾಡ್ತದೆ. ಇದರಲ್ಲಿ ನಾವು 2 ವಿಧದ ಒಂದು ಇಲ್ಲಿ 8 ಹಲ್ಲುಗಳಿರುವಂತಹ ಒಂದು ಗೇರಿದೆ. ಹಾಗೆ ಇದರಲ್ಲಿ 12 ಹಲ್ಲುಗಳಿರುವಂತಹ ಒಂದು ಗೇರಿದೆ. ಇವು ಕೂಡ ಚಲನೆಯ ಮೇಲೆ ಪ್ರಭಾವ ಬೀರ್ತದೆ. ಹಾಗೆ ಇದರಲ್ಲಿ 2 ಥರದ ಚಕ್ರಕ್ಕೆ ಅಳವಡಿಸೋದಕ್ಕೆ 2 ಅಳತೆ ಇರುವಂತಹ ಗೇರ್ಗಳಿದೆ ನೋಡಿ. ಮೊದಲನೇ ಬಾರಿ ನೀವು ಇದನ್ನ ಬಳಸಿ ನೋಡಿ, ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ನೋಡಿ, ಚೆಕ್ ಮಾಡ್ಕೊಳ್ಳಿ ಸ್ಪೀಡು. ಹಾಗೆ ಮತ್ತೊಂದು ದೊಡ್ಡ ಗೇರನ್ನು ಬಳಸಿ ಅದಕ್ಕೆ ಸ್ಪೀಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ಚೆಕ್ ಮಾಡಿ. ಹೀಗೆ ನೋಡಿ 2 ಥರದ ಅಳತೆ ಇರುವಂತಹ ಗೇರ್ಗಳನ್ನು ನೀವು ಬದಲಾಯಿಸಿ ನೋಡಿ. ಹಾಗೆ ನಾನು ಇಲ್ಲಿ ಚಕ್ರದ ತುದಿಗೆ ಹೇಗೆ ಅಳವಡಿಸಿದ್ದೇನೆ ಹಾಗೆ ನೀವು ಈ ಒಂದು ಆಕ್ಸಲ್ ಮಧ್ಯಭಾಗಕ್ಕೆ, ಚಾಸಿ ಮಧ್ಯಭಾಗಕ್ಕೆ ನೋಡಿ ಈ ಥರ ಹಾಕಿ ನೋಡಿ. ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಾ, ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಪ್ರಯತ್ನ ಮಾಡಿ ನೋಡಿ. ಹೀಗೆ ಇದು ನೀವು ಮೋಟಾರ್ ಬಳಸಿರುವಂತಹ ಗೇರು ಕೂಡ ಇದರ ಚಲನೆಯ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದನ್ನ ಈ ಸುಧಾರಣೆಯಲ್ಲಿ ನೀವು ತಿಳಿದುಕೊಳ್ಬಹುದು. ಆಕ್ಸಲ್ ಮತ್ತು ಚಾಸಿಸ್ ಮಧ್ಯೆ ಬೇರಿಂಗ್ ಹಾಕುವುದು ಕಾರ್ನ ವೇಗವನ್ನು ಸುಧಾರಣೆ ಮಾಡೋದಕ್ಕೆ ಒಂದು ಪ್ರಮುಖವಾಗಿರುವಂತಹ ಭಾಗಗಳು. ಈ ಭಾಗಗಳನ್ನು ಸರಿಯಾಗಿ ಜೋಡಣೆ ಮಾಡೋದ್ರಿಂದ ನಾವು ಸುಲಭವಾಗಿ ಅದು ಯಾವುದೇ ಅಡೆತಡೆ ಇಲ್ಲದೆ ಚಲಿಸುವಂಗೆ ಮಾಡಬಹುದು. ಅಂದರೆ ಈಗ ನಾವು ಬೇರಿಂಗನ್ನು ತಗೋತೀವಿ. ಇದು ಬೇರಿಂಗು. ಈ ಬೇರಿಂಗ್ ಈ ಒಂದು ಆಕ್ಸಲ್ ಒಳಗಡೆ ನಾವು ಜೋಡಣೆ ಮಾಡ್ತೀವಲ್ಲ, ಇದರಲ್ಲಿ ಇದು ಸುಲಭವಾಗಿ ಒಳಗಡೆ ಚಲಿಸುವಂಗಿರಬೇಕು. ಸೊ ಇಲ್ಲಿ ಘರ್ಷಣೆಯನ್ನು ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಘರ್ಷಣೆ ಕಡಿಮೆಗೊಳಿಸೋದ್ರಿಂದ ನಮ್ಗೇನಾಗ್ತದೆ, ಅದು ಸುಲಭವಾಗಿ ಸುತ್ತುತ್ತದೆ. ಇಲ್ಲಿ ಜೋಡಣೆ ಮಾಡುವಂಥ ಸಂದರ್ಭದಲ್ಲಿ ನೀವು 2 ವೀಲ್ಗಳ ನಡುವೆ ಆಕ್ಸಲನ್ನು ಹಾಕ್ತೀರ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಬೇರಿಂಗು ಮತ್ತು ಈ ಟೈರ್ನ ಕೊನೆಗೂ ಗ್ಯಾಪ್ ಇದೆ. ಈ ಗ್ಯಾಪ್ ಇದ್ದಾಗ ಏನಾಗ್ತದೆ ಅಂತಂದರೆ, ಈ ಒಂದು ಟೈರ್ ಸುತ್ತುವಂಥ ಸಂದರ್ಭದಲ್ಲಿ ಹೀಗೆ ಹಿಂದೆ ಮುಂದೆ ಚಲಿಸ್ತದೆ ಇದು ಬೇರಿಂಗು. ಆವಾಗ ಏನಾಗ್ತದೆ, ನಿಮಗೆ ಈ ಒಂದು ಕಾರು ನೇರವಾಗಿ ಹೋಗೋದಿಲ್ಲ. ಆವಾಗ ಎಡ ಮತ್ತು ಬಲಕ್ಕೆ ಹೀಗೆ ಅದೇನಾಗ್ತದೆ, ಚಲಿಸ್ಬಿಡ್ತದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಆದಷ್ಟು ಈ ಬೇರಿಂಗನ್ನು ಈ ಒಂದು ಟೈರ್ ಭಾಗ ಇದೆಯಲ್ಲ ಆ ಒಂದು ಚಕ್ರದ ತುದಿಯವರೆಗೂ ಇರುವಾಗೆ ನೀವು ಬೇರಿಂಗನ್ನು ರೀಫಿಲನ್ನು ಹಾಕೋಬೇಕು. ಆ ರೀಫಿಲ್ ತುಂಬ
ಅದು ದೊಡ್ಡದಾಗಿದ್ರೆ ಏನಾಗುತ್ತೆ, ಘರ್ಷಣೆ ಜಾಸ್ತಿ ಆಗ್ತದೆ. ಅವಾಗ ಕಾರ್ ಏನಾಗ್ತದೆ, ನೇರವಾಗಿ ಚಲಿಸೋದಿಲ್ಲ. ಇದು ಮುಖ್ಯವಾಗಿರುವಂಥ. ಜೊತೆಗೆ ಇಲ್ಲಿ ನೀವು ಚಾಸಿಸ್ ಇದೆ ನೋಡಿ, ಇಲ್ಲಿಗೆ ಅಳವಡಿಸುವಂಥ ಸಂದರ್ಭದಲ್ಲಿ ಇದಕ್ಕೆ ಈ ಥರ ಭದ್ರವಾಗಿ ಕೂರಿಸ್ಬೇಕು. ನನಗೆ ಇಲ್ಲಿ ಸ್ವಲ್ಪ ಇದೇನಾಗ್ತಾ ಇತ್ತು ಅಂದರೆ ಚಕ್ರ ಚಲಿಸುವಾಗೆ ನೋಡಿ ಹಿಂಗೆ ಅಡ್ಡಾದಿಡ್ಡಿ ಚಲಿಸ್ತಾ ಇತ್ತು. ಅವಾಗ ಏನು ಮಾಡಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ರೀಫಿಲನ್ನು ಕಟ್ ಮಾಡಿ ಅದರ ತುದಿಗೆ ಹಾಕಿದೆ. ಅವಾಗ ಏನಾಯಿತು, ಸ್ವಲ್ಪ ಅದು ನೇರವಾಗಿ ಚಕ್ರಗಳು ಚಲಿಸ್ತದೆ. ಆವಾಗ ನಮಗೆ ಕಾರ್ ಯಾವುದೇ ಕಾರಣಕ್ಕೂ ಎಡಭಾಗ ಮತ್ತು ಬಲಭಾಗಕ್ಕೆ ಅಡ್ಡದಿಡ್ಡಿ ಚಲಿಸೋದಿಲ್ಲ. ಇದು ಮುಖ್ಯವಾಗಿ ಮಾಡುವಂಥದ್ದು. ಆಕ್ಸಲ್ ಮತ್ತು ಚಾಸಿಸ್ ಮಧ್ಯೆ ಬೇರಿಂಗ್ ಹಾಕೋದು ತುಂಬ ಪ್ರಮುಖವಾಗಿರುವಂತಹ ಒಂದು ಕಾರ್ನ ಜೋಡಣೆ ಭಾಗಗಳಾಗಿದೆ. ಮತ್ತೊಂದು ಸುಧಾರಣೆ, ಈಗ ನಾವು ಇಲ್ಲಿ 4 ಸಮಗಾತ್ರದ ಚಕ್ರಗಳನ್ನು ಫ್ಲಾಟ್ ವೀಲ್ಸನ್ನು ತೆಗೆದುಕೊಂಡಿದ್ದೀವಿ. ಅದರ ಬದಲಾಗಿ ಮುಂಬದಿಗೆ ನಾವು 2 ಸಣ್ಣ ಗಾತ್ರದ ಚಕ್ರಗಳನ್ನು ಹಾಕಿ ನೋಡುವಂಥದ್ದು. ಅದೇ ಥರ ಹಿಂದಿಗೆ ಸ್ವಲ್ಪ ಇದಕ್ಕಿಂತ ದೊಡ್ಡ ಗಾತ್ರದ ಚಕ್ರಗಳನ್ನು ಹಾಕಿ ನೋಡುವಂಥದ್ದು. ಅವಾಗೇನಾದರೂ ಬದಲಾವಣೆ ಆಗುತ್ತಾ, ಅದರ ಒಂದು ಸ್ಪೀಡಲ್ಲಿ ಏನಾದರೂ ಚೇಂಜ್ ಆಗುತ್ತಾ, ಇದನ್ನು ನಾವು ಗಮನಿಸಬೇಕು, ಪ್ರಯತ್ನ ಮಾಡಿ ನೋಡಬೇಕು. ಆವಾಗ ನಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಇದು ಫ್ಲ್ಯಾಟು ಅಥವಾ ಥಿನ್ ವೀಲ್ಸು ಅಥವಾ ಈ ಥರ ಡಿಫ್ರೆಂಟ್ ಫ್ರಂಟ್ ವೀಲ್ಸ್ ಮತ್ತು ಬ್ಯಾಕ್ ವೀಲ್ಸ್ಗಳ ಗಾತ್ರಗಳಲ್ಲಿ ಏನಾದರೂ ಬದಲಾವಣೆ ಆದಾಗ ಅದರಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಇದನ್ನು ಒಂದು ಪ್ರಯತ್ನ ಮಾಡಿ ನಾವು ನೋಡಿದಾಗ ಅದರಲ್ಲಿ ಏನಾದರೂ ಸುಧಾರಣೆ ಆಗುತ್ತೆ ಅಂದರೆ ಅದನ್ನು ನಾವು ಕಾರು ತಯಾರಿಸುವಂಥ ಸಂದರ್ಭದಲ್ಲಿ ಅದನ್ನು ಅಳವಡಿಸ್ಕೊಳ್ಬಹುದು. ಮತ್ತೊಂದು ಸುಧಾರಣೆ, ನಾವು ಇಲ್ಲಿ ಸರಳವಾಗಿ ಮಾಡಿದ್ದೇನೆ. 4 ಚಕ್ರ ಹಾಕಿದ್ದೇನೆ, ಆಕ್ಸಲ್, ಚಾಸಿ ಮತ್ತು ಬೇರಿಂಗ್ ಹಾಕಿದ್ದೀನಿ. ಇದು ಸೋಲಾರ್ ಪ್ಯಾನಲ್ ಹಾಕಿ ಸರಳವಾಗಿ ಮಾಡಿದ್ದೇನೆ. ಇದು ನೀವು ಮಾಡುವಂಥ ಸಂದರ್ಭದಲ್ಲಿ ನೀವು ಈ ಕಾರ್ಗೆ ಸ್ವಲ್ಪ ಕಾರಿನ ವಿನ್ಯಾಸವನ್ನು, ಕಾರಿನ ಹೋಲಿಕೆ ಆಗುವ ರೀತಿಯಾಗಿ ನೀವು ಅದನ್ನು ಮಾರ್ಪಾಡು ಮಾಡಬೇಕಾಗ್ತದೆ. ಅದಕ್ಕೆ ಮುಂದೆ ನೀವು ಗಾಳಿಯ ಒಂದು ಪ್ರತಿರೋಧಕ್ಕೋಸ್ಕರ ನೀವೇನು ಮಾಡೋದು, ಫ್ಲ್ಯಾಟ್ಗಿಂತ ಸ್ವಲ್ಪ ಸ್ಲೋಪ್ ಮಾಡುವಂಥದ್ದು, ಮೂತಿಯನ್ನು ಓರಿಯಾಗಿ ಮಾಡುವಂಥದ್ದು ಬದಲಾವಣೆ ಮಾಡ್ಕೊತೀರಾ. ಮತ್ತು ಒಳಭಾಗದಲ್ಲಿ ಸೈಡ್ ಬಾಡಿಯನ್ನು ಹಾಕ್ತೀರಾ. ಡೋರನ್ನು ತೋರಿಸ್ಬೋದು ನೀವು, ಕಾರ್ನ ಡೋರನ್ನು, ಮತ್ತು ಕಾರಿನ ಮೇಲ್ಛಾವಣಿಯನ್ನು ನೀವು ಹಾಕ್ಬೋದು. ಹೀಗೆ ಕಾರಿನ ಹೋಲಿಕೆಯಾಗುವ ವಿನ್ಯಾಸವನ್ನು ನೀವು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಕೆಲವು ಸರಿ ಏನಾಗ್ತದೆ ಅಂತಂದರೆ ಎಡಭಾಗ ಬಲಭಾಗ ಸ್ವಲ್ಪ ತೂಕದಲ್ಲಿ ವ್ಯತ್ಯಾಸ ಆಗ್ತದೆ. ಸೊ ಅವಾಗ ಏನಾಗ್ತದೆ ಅಂತಂದರೆ ಕಾರು ಕೆಲವೊಂದು ಸಾರಿ ಚಲಿಸುವಂತಹ ಕಾರು ಎಡಕ್ಕೆ ತಿರುಗಿದ್ರೆ ನಾವು ಬಲಕ್ಕೆ ಭಾರವನ್ನು ಹಾಕಬೇಕಾಗ್ತದೆ, ತೂಕವನ್ನು ಹಾಕಬೇಕಾಗ್ತದೆ. ಮತ್ತು ಕಾರ್ ಏನಾದರೂ ಬಲಗಡೆ ತಿರುಗ್ತಾ ಇದೆ ಅಂದರೆ ಎಡಕ್ಕೆ ನೀವು ತೂಕವನ್ನು ಹಾಕಿ ಏನು ಮಾಡಬೇಕಾಗತ್ತೆ, ಕಾರ್ನ ನೇರವಾಗಿ ಚಲಿಸುವಂಗೆ ಮಾಡುವಂಥದ್ದು ಇದರಲ್ಲಿ ಮುಖ್ಯ ಆಗಿರ್ತದೆ. ಏಕೆಂದರೆ ನಾವು ಕೆಲವೊಂದು ಸರಿ ಎಲ್ಲ ಈ ಬೇರಿಂಗ್ ಆಗಿರ್ಬೋದು ಅಥವಾ ಮೋಟ್ರ್ ಇದೆಲ್ಲವನ್ನು ಸರಿಯಾಗಿ ಜೋಡಿಸಿರ್ತೀವಿ, ಆದರೂ ಕೂಡ ಕಾರ್ ಏನಾಗ್ತದೆ, ಎಡಕ್ಕೆ ಬಲಕ್ಕೆ ತಿರುಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ತೂಕವನ್ನು ಅಂದರೆ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ, ಭಾರ ಮಧ್ಯವನ್ನು ನಾವು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಸಮತೋಲನದಲ್ಲಿ ಇಟ್ಟಾಗ ತೂಕವನ್ನು ಕಾರು ನೇರವಾಗಿ ಚಲಿಸ್ತದೆ. ಆ ಒಂದು ಬದಲಾವಣೆಯನ್ನು ನೀವು ಮಾಡಿ ಸುಧಾರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಸೋಲಾರ್ ಕಾರ್ ಖಂಡಿತ ಏನಾಗ್ತದೆ, ನೇರವಾಗಿ ಚಲಿಸ್ತದೆ.